ಪ್ರಭು ಶ್ರೀರಾಮಚಂದ್ರನ ನೋಡೋದಕ್ಕೆ ಸಾಕಷ್ಟು ದೂರದಿಂದ ಬಂದು ಮತ್ತೆ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ವೆಜ್ ಹೋಟೆಲಲ್ಲಿ ಇದೆ, ಉಡುಪಿ ಎಕ್ಸ್ಪ್ರೆಸ್ ಅಂತ, ಅಲ್ಲೆಲ್ಲ ಮುಗಿಸಿ ಮತ್ತೆ ಮುಂದೆ ಬರ್ತಾ ಇದ್ದೀವಿ. ಸೇರಿರ್ತಕ್ಕಂತಹ ಭಕ್ತಾಭಿಮಾನಿಗಳು ಒಂದಲ್ಲ ಎರಡಲ್ಲ ಲಕ್ಷಾಂತರ ಭಕ್ತಾಭಿಮಾನಿಗಳು ಹೇಗೆ ಕುಂಭಮೇಳದಲ್ಲಿ ನಾವು ನೋಡಿದ್ದೀವೋ ಇಲ್ಲಿ ನಿರಂತರವಾಗಿ ರಾಮನನ್ನು ನೋಡೋದಕ್ಕೆ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬರ್ತಾನೆ ಇರ್ತಾರೆ. ಸೊ ಅಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಮತ್ತೆ 3ನೇ ಬಾರಿ ನನಗೆ ಬರೋದಕ್ಕೆ ಅವಕಾಶ. ಜಸ್ಟ್ 6 months ಗ್ಯಾಪಲ್ಲಿ 6 ತಿಂಗಳಲ್ಲಿ 3ನೇ ಬಾರಿ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತೀರ್ಥ ಸ್ನಾನವನ್ನ ಮಾಡೋದಕ್ಕೆ ಬಂದಿರತಕ್ಕಂಥ ಭಕ್ತಾಭಿಮಾನಿಗಳು ಒಂದು ಬಾರಿ ಇಷ್ಟೇ ಹತ್ರದಲ್ಲಿರುವಾಗ ಅಯೋಧ್ಯೆಗೂ ಕೂಡ ಭೇಟಿ ಕೊಡ್ತಾರೆ. ಅದರ ಪ್ರಕಾರ ನಾವು ಒಂದು ಆರ್ಟಿಕಲ್ ಅನ್ನು ನೋಡದೆ ಕೇವಲ 25 ಗಂಟೆಯಲ್ಲಿ 30 ಲಕ್ಷಕ್ಕಿಂತಲೂ ಅಧಿಕವಾಗಿರುವಂತಹ ಭಕ್ತರು ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ನೋಡೋದಕ್ಕೆ ಸೇರಿದ್ರಂತೆ. ಅದು ಇದನ್ನು ನೋಡಿದಾಗ ಹೌದು ಅನಿಸ್ತು. ಈ ವಿಡಿಯೋ ನೋಡಿ ಪೂರ್ತಿಯಾಗಿ. ಎಲ್ರಿಗೂ ನಮಸ್ಕಾರ. ಹೇಗಿತ್ತು ಪ್ರಯಾಗ್ರಾಜ್ ಜರ್ನಿ? ಹಾಗೆಯೇ ಪ್ರಯಾಗ್ರಾಜಲ್ಲಿ ನಮಗೆ ಬಹಳ ಸುಲಭವಾಗಿ ಯಾವ ಒಂದು ನಿರೀಕ್ಷೆಯಲ್ಲಿ ನಾವು ಬಂದಿದ್ವಿ ಅದೆಲ್ಲ ಕೂಡ ಬಹಳ ಚೆನ್ನಾಗಿ ತೀರ್ಥಸ್ನಾನ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಆಯ್ತು ಅಲ್ವಾ? ಎಲ್ರಿಗೂ ಕೂಡ ಅವಕಾಶ ಆಯಿತು. ಎಲ್ಲನೂ ಕೂಡ ದೈವಿಕವಾಗಿರುವ ಶಕ್ತಿ, ಆ ಶಿವನ ಆಶೀರ್ವಾದದಿಂದ ಎಲ್ಲನೂ ಚೆನ್ನಾಗಾಯಿತು. ಈ ಪ್ರಯಾಗ್ರಾಜಲ್ಲಿ ಹೇಗೆಲ್ಲ ನಾವು ಅಲ್ಲಿ ಕುಂಭಸ್ನಾನ ಮಾಡಿದ್ವಿ, ಅಂದರೆ ತೀರ್ಥಸ್ನಾನ ಮಾಡಿದ್ವಿ ಅಂತ ಹೇಳುವಂಥದ್ದು ನೋಡಿದ್ರಿ. ಅದಾದ ಬಳಿಕ ಎಲ್ಲಿಗೆ ಬಂದ್ವಿ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ನಾವು ಎಲ್ಲಿ ಕೂಡ ರೂಮ್ ಮಾಡಿಕೊಂಡು ಸ್ಟೇ ಆಗಲೇ ಇಲ್ಲ ಈ ಲಾಂಗ್ ಆಗಿರುವಂಥ ಜರ್ನಿಯಲ್ಲಿ. ನೇರವಾಗಿ ಕುಂಭಮೇಳದಿಂದ ಅಲ್ಲೇ ಒಂದು ವೆಜ್ ಊಟವನ್ನು ಮಾಡಿ ನಂತರ ಸುಮಾರು 170ರಿಂದ 200 ಕಿಲೋಮೀಟರ್ ಜರ್ನಿಯನ್ನ ಸುನಿಲ್ ಹಾಗೇನೆ ಅವರ ತಂಡ, ಅಂದ್ರೆ ಇವರು ಯಾರು 200 ಕಿಲೋಮೀಟರ್ ಆದ್ರೂ ಇಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ನಾವು ನೇರವಾಗಿ ಅಲ್ಲಿಂದ ಬಂದಿರೋದು ಅಯೋಧ್ಯೆಗೆ. ಈಗ ಅಯೋಧ್ಯೆಯಲ್ಲಿದ್ದೇವೆ. ಮಾರ್ನಿಂಗ್ ಇವಾಗ ಸರಿಯಾಗಿ 10 ಗಂಟೆ 10:30 ಆಗಿದೆ. ಬಂದು ಈ ಒಂದು ರೂಮ್ ಇದೆ ನೋಡಿ, ಈಗ ಒಂದು ರೂಮ್ ಸಿಕ್ಕಿತು. ಭಾರಿ ಕಷ್ಟ ಸಿಗೋದು ಸಾರಿ, ಈ ರೂಮ್ ನೋಡಿ, ಇದರಲ್ಲಿ ನಾವು ಸ್ಟೇ ಆದ್ವಿ. ನಿನ್ನೆ ಕಾರ್ ನಮ್ದು ಇಲ್ಲೇ ಇಟ್ಟಿದ್ವಿ. ಇಲ್ಲಿ ಇಟ್ಟು ಇನ್ನು ಅಯೋಧ್ಯೆಗೆ ನಾವು ಹೋಗ್ಲಿಕ್ಕೆ 3 ಕಿಲೋಮೀಟರ್ ಇರೋದು. ಅಯೋಧ್ಯೆಗೆಲ್ಲ ಫಸ್ಟ್ ಟೈಮ್ ಈಗ. ಸೊ ಫಸ್ಟ್ ಟೈಮ್ ನಂದು 3ನೇ ಸಲ ಅಯೋಧ್ಯೆಗೆ, ಬ್ಯಾಕ್ ಟು ಬ್ಯಾಕ್. ಹಾಗಿದ್ರೆ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಅಯೋಧ್ಯೆ ಕಡೆಗೆ ಹೋಗ್ತಾ ಇದ್ದೇವೆ. ಸೊ ಇದು ಅಯೋಧ್ಯೆ ಹೇಗಿರ್ತದೆ ನಮ್ಮ ಜರ್ನಿ ಅಂತ ಕೂಡ ನೋಡ್ಕೊಂಡು ಬನ್ನಿ. ಮತ್ತೆ ನೀವು ಬಂದಾಗ ಹೀಗೊಂದು ರೂಮ್ ಮಾಡ್ಕೊಳ್ಳಿ. ಮತ್ತೆ ಕಾರಲ್ಲಿ ಬರೋದಿದ್ರೆ ಅಷ್ಟು ಈಸಿ ಇಲ್ಲ. ನೀವು ಕುಂಭಮೇಳದಿಂದ ಅಯೋಧ್ಯೆಗೆ ಬರ್ತಿದ್ರೆ ಬ್ಲಾಕ್ ಮಾಡ್ತಾ ಇರ್ತಾರೆ, ಗಮನಿಸ್ಕೊಳ್ಳಿ. ಮತ್ತೆ ನಮ್ಮ ರೂಮಿಗೆ ಎಷ್ಟು ರೂಮಿಗೆ ಚಾರ್ಜ್ ತಗೊಂಡು 1500 5 ಜನಕ್ಕೆ ಕೆಳಗೆ ಬೆಡ್ ಎಲ್ಲ ಹಾಕಿಬಿಟ್ರು. 1500 ಕೊಡ್ತಾರೆ. ಒಳ್ಳೆ ರೂಮ್ ಚೆನ್ನಾಗಿದೆ. ಹಾಗೆ ಆದಷ್ಟು ಇಲ್ಲಿ ಬಂದಾಗ ಒಳ್ಳೊಳ್ಳೆ ವೆಜ್ ಹೋಟೆಲ್ಗಳಲ್ಲಿ ಏನಾದರೂ ತಿನ್ನೋದಕ್ಕೆ ಟ್ರೈ ಮಾಡಿ, ಅಥವಾ ನೀವೇ ಮಾಡ್ಕೊಳ್ಳಿ. ಸೊ ನಾವಿವಾಗ ಕಾಲ್ನಡಿಗೆಯಲ್ಲಿ ಹೋಗಿ ರಿಕ್ಷಾದಲ್ಲಿ ಅಯೋಧ್ಯೆಗೆ ಹೋಗ್ತೇವೆ. ಕಾರ್ ತಗೊಂಡ್ರೆ ಟ್ರಾಫಿಕ್ ಸಿಗೋದಿಲ್ಲ. ದಯವಿಟ್ಟು ಬಂದಾಗ ಯಾರು ಕೂಡ ಕಾರಲ್ಲಿ ಹೋಗಬೇಡಿ. ಕಾರಲ್ಲಿ ಬಂದರೆ ಕೂಡ ರೂಮ್ ಹತ್ರ ಇಟ್ಕೊಂಡು ಹೋಗುವಲ್ಲ. ಮುಲ್ಪದ ಲೊಕೇಶನ್ ಅವರ ಪಾಡಲ್ಲೇ ಬುಕ್ ಬನ್ನಾಗ. ಸೊ ಇದು ಸ್ವಲ್ಪ ವಾಕ್, ಇದು ಅಯೋಧ್ಯೆ ಸ್ವಲ್ಪ ಒಳಗೆ. ಇನ್ನು ಹೋಗೋದು ಅಯೋಧ್ಯೆಯ ಶ್ರೀರಾಮಚಂದ್ರ, ಹಾಗೆಯೇ ಅಲ್ಲಿ ಹನುಮಾನ್ ಗಡಿ ಇದೆ. ಹನುಮದೇವರ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಮತ್ತೆ ನಾವು ಕಾಶಿ ಕಡೆಗೆ ಹೋಗ್ತೇವೆ. ಇದಾದ ನಂತರ ಕಾಶಿಗೆ ಹೋಗ್ತೇವೆ. ಕಾಶಿಯಲ್ಲಿ ಗಂಗಾರತಿ, ಕಾಶಿ ಮತ್ತೆ ಒಂದು ಯಾರು ಹೇಳಿದ್ರಲ್ಲ ನಿನ್ನೆ, ಇದು ನಾವು ಇಲ್ಲಿ ಕುಂಭಮೇಳದಲ್ಲಿ ತೀರ್ಥಸ್ನಾನ ಮಾಡಿದ ಮೇಲೆ ಕಾಶಿಯಲ್ಲಿ ಸ್ನಾನ ಮಾಡಬಾರ್ದು. ಯಾರು ಏರ್ಮಣ್ಣ ಗೊತ್ತಿಲ್ಲ ಕ್ಲಿಯರ್ ಆಗಿ ಹೌದಾ ಅಲ್ವಾ ಅಂತ. ಸೊ ಅಲ್ಲಿಂದ ಹೋಗಿ ಕಾಶಿ ವಿಶ್ವನಾಥ, ಕಾಶಿ ವಿಶಾಲಾಕ್ಷಿ, ಹಾಗೆಯೇ ಅಲ್ಲಿ ಕಾಲಭೈರವ ಟೆಂಪಲ್ ಇದೆ. ಹಾಗೆಯೇ ಮೈನ್ಲಿ ಆಗಿ ಎಲ್ರಿಗೂ ನೋಡಬೇಕಾಗಿರೋದು ಗಂಗಾರತಿ ಅಲ್ಲ. ಗಂಗಾರತಿ ಬೋಟಲ್ಲಿ ಕೂತು ಗಂಗೆಯಲ್ಲಿ ಕುಳಿತು ಗಂಗಾರತಿ ನೋಡಬೇಕು. ಸೊ ಅದೆಲ್ಲ ಇವತ್ತು ಸಂಜೆ ಇರ್ತದೆ. ಆದರೆ ಈ ವಿಡಿಯೋದಲ್ಲಿ ಅಯೋಧ್ಯೆ ಹಾಗೆಯೇ ಹನುಮಾನ್ ಗಡಿದ್ದು ಒಂದಷ್ಟು ಸಣ್ಣ ಕ್ಲಿಪ್ಪಿಂಗ್ಸನ್ನು ಹಾಕ್ತೇವೆ. ಮತ್ತೆ ಸಿಗುವ ನೋಡಿ. ಇಲ್ಲಿ ಬಂದರೆ ಅಯೋಧ್ಯೆಯ ಒಳಗೆ ಈ ರೀತಿಯ ಗಲ್ಲಿ ಎಲ್ಲ ಇದೆ, ಹೋಮ್ ಸ್ಟೇಗಳು. ನಮ್ಮ ನಿನ್ನೆದು ಹೋಮ್ ಸ್ಟೇ ಇದು ನೋಡಿ. ಇಲ್ಲಿ ನಂಬರ್ ಕೂಡ ಸಿಗ್ತದೆ ನೋಡಿ, ಇದರಲ್ಲೇ ಬೇಕಾದವರು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಡ್ರೀಮ್ ಹೋಮ್ ಸ್ಟೇ ಅಂತ ಸ್ವಲ್ಪ ನಡಿಬೇಕು. ಅಯೋಧ್ಯೆ ಆ ಕಡೆ ಸಿಟಿ ಮಾತ್ರ ಚೆನ್ನಾಗಿದೆ. ಸ್ವಲ್ಪ ಅಯೋಧ್ಯೆಯ ಒಳಗೆ ಹೀಗೆ ಬಂದು ನೋಡಿದರೆ ನೋಡಿ, ಇಲ್ಲ ಜನಜೀವನ ಹೇಗಿದೆ. ಇದೆಲ್ಲ ಒಂದು ಮನೆನೇ ನೋಡಿ, ಇವರ ಮನೆ ನೋಡಿ. ಇಲ್ಲಿ ಇದು ಅಯೋಧ್ಯೆ ಪಟ್ಟಣ, ಅಂದರೆ ಟೆಂಪಲ್ನ ಒಳಭಾಗದ ಪಟ್ಟಣ ಎಲ್ಲ ಇರುವಂಥದ್ದು ಇದೇ ರೀತಿ. ಇಷ್ಟೇ ದೊಡ್ಡ ಬೆಳವಣಿಗೆ ಏನಾಗಲಿಲ್ಲ. ಎದುರಿಗೆ ಕಾಣುವಂಥದ್ದು ಚೆನ್ನಾಗಿದೆ. ಸೊ ಆಗ್ಬೋದು. ಇಷ್ಟೆಲ್ಲ ಆಗಿರುವಾಗ ಅದು ಕೂಡ ಹಾಗೆ ಆಗ್ತದೆ. ಮುಂದೆ ಎಲ್ಲನೂ ಕೂಡ ಅಭಿವೃದ್ಧಿ ಆಗಿ ಆಗ್ತದೆ. ಸಮಯ ತಗೊಳ್ತದೆ. ಒಂದೇ ವರ್ಷದಲ್ಲಿ 2 ವರ್ಷದಲ್ಲಿ ಆಗಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ಸೊ ಅಯೋಧ್ಯೆಯಲ್ಲಿ ಸಿಗುವ. ಏನು ಹೇಳ್ತೀರಿ ಬಸ್? ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಫಸ್ಟ್ ಒಬ್ಬನ ಜೊತೆ ಕೇಳಿದ್ವಿ ಆಟೋ, ಪರ್ ಹೆಡ್ 200 ರೂಪಾಯಿ ಹೇಳಿದ. ಹೀಗೆಲ್ಲ ಹೇಳಿದ್ರೆ ದಯವಿಟ್ಟು ನೀವು ಕೊಟ್ಟು ಹೋಗಬೇಡಿ. ಇವನ ಜೊತೆ ನಾವು ಕೇಳುವಾಗ ಇವರು ಇವಾಗ 150 ರೂಪಾಯಿಗೆ, ಟೋಟಲಿ 150 ರೂಪಾಯಿ.
ಆವಾಗ 200 ರೂಪಾಯಿ ಒಬ್ಬರಿಗೆ. ಹಾಗೆ ತುಂಬಾನೇ ನಮಗೆ ಗೊತ್ತಿಲ್ಲ ಅಂತೇಳಿ, ಆದರೆ ಈ ರೀತಿಯಲ್ಲೆಲ್ಲ ತುಂಬ ಇಲ್ಲಿ ವ್ಯವಹಾರಗಳೆಲ್ಲ ನಡೀತಾ ಇರ್ತದೆ. ಹಾಗೆ ಸ್ವಲ್ಪ ನೋಡ್ಕೊಳ್ಳಿ. ಇರೋದು 3 ಕಿಲೋಮೀಟರ್. ಈಗ 150 ರೂಪಾಯಿ ಕೊಟ್ಟಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. 5 ಜನ ಹೋಗ್ತಾ ಇದ್ದೀವಿ. ಸೊ ರಾಮನ ಸಿಟಿ, ಅಯೋಧ್ಯ ಶ್ರೀರಾಮಚಂದ್ರನ ಸನ್ನಿಧಾನಕ್ಕೆ ಎಲ್ರಿಗೂ ಸ್ವಾಗತ ಮತ್ತೊಮ್ಮೆ. ನಾನು 3ನೇ ಬಾರಿ ಬರ್ತಾ ಇದ್ದೇನೆ. ಒಂದು ಪುಣ್ಯ ಇದು ನೋಡಿ. आपका नाम भाई? अभय वर्मा. ठीक है. ಬಾಯಲ್ಲಿ ಫುಲ್ ವಿಮಲಿಯ ಕೇಸರಿ, ಕನ್ನಡದಲ್ಲಿ ಕೇಸರಿ, ಪಾತ್ರ ಬಾರಿಗೆ ಹಸ್ತ ಮಾರ ರಾಟ್ಟುಂಡು ಬುರ್ಸೋಯ್ತದೆ. ಎಸ್ ಜೈ ಹೋಗುವ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ, ಹಾಗೆಯೇ ಹನುಮಾನ್ ಗಡಿ ಇದು ದಾರಿ. ಹೇಗಿದೆ ನೋಡಿ ಟ್ರಾಫಿಕ್. ಸ್ವಂತ ವೆಹಿಕಲ್ ಬರ್ತೀರಿ ಅಂತ ಹೇಳಿದ್ರೆ ಮಾತ್ರ ಇಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗ್ತೀರಾ. ಏನೇನೇನೇನೇನು ಬಂದಿರುವಂಥ ವೆಹಿಕಲ್ಸ್ಗಳು ಇಲ್ಲಿ ಪಾರ್ಕ್ ಮಾಡ್ಬೋದು ಒಂದು ಕಡೆ. ಇದು ನಂತರ ಇನ್ನು ನಮ್ಮ ವಾಕಿಂಗಲ್ಲಿ ಒಂದು 500 ಮೀಟರ್ ನಡ್ಕೊಂಡು ಹೋಗಬೇಕು. ಬೇಕಿದ್ರೆ ಒಳಗಿನ ವೆಹಿಕಲ್ ಇದೆ, ಆದರೆ ಹೊರಗಿಂದ ಬಂದಿರುವಂಥ ರಿಕ್ಷಾಗಳನ್ನು ಒಳಗೆ ಬಿಡೋದಿಲ್ಲ, ಒಳಗಿದ್ದದು ಹೊರಗೆ ಬಿಡೋದಿಲ್ಲ. ಇದಾಗಿದೆ ಕತೆ. ಹೋಗುವ ನಡಪಕ ಬಲೆ. ಅಯೋಧ್ಯೆ ಬಿಸ್ನೆಸ್ ಏರಿಯಾ ಇದೆಲ್ಲ ನೋಡಿ. ರಿಕ್ಷಾದವ್ರು ಎಷ್ಟು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಎಷ್ಟು ಹೊಗಳೋದಲ್ಲ, ಅವರು ಇಲ್ಲಿ ನಮಗೆ ಮಾಡುವಂಥ ಮೋಸ. ಒಟ್ಟಾರೆ ಅವರಿಗೆ ಒಂದು ಬಾಡಿಗೆ ಆದರೆ ಆಯಿತು 150 ರೂಪಾಯಿ ತಗೊಂಡು ಬಂದ. ಅವನು ಬಿಟ್ಟಿರೋದು ಜಸ್ಟ್ 1 ಕಿಲೋಮೀಟರ್ ಮಾತ್ರ. ಒಂದು ಬ್ಲಾಕ್ ಇರುವಂಥ ಏರಿಯಾಗೆ ತಂದು ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಮೇಲೆ 500 ಮೀಟರ್ ಇಲ್ಲೇ ಇರೋದು, ಮುಂದೆ ನಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾವಲ್ಲಿ ಇಳಿಲೇಬೇಕು, ಯಾಕಂದರೆ ಫುಲ್ ಪೊಲೀಸ್. ಇಲ್ಲಿ ಅಯೋಧ್ಯೆಯಲ್ಲಿ ತುಂಬ ಸೆಕ್ಯೂರಿಟಿ ಜಾಸ್ತಿ ಎಲ್ಲ ಕಡೆಗಳಿಗೆ ಕಂಪೇರನ್ನು ಮಾಡಿದರೆ. ಸೊ ನಮ್ಮ ಈಗ ವಿಷಯ ಏನಾಗಿದೆ ಅಂತ ಹೇಳಿದ್ರೆ, ನಡಿಬೇಕು 500 ಮೀಟರ್ ಅಂತ ಹೇಳಿದರು. ನೋಡಿದರೆ ಇಲ್ಲಿ 3000 ಮೀಟರ್ ಇದೆ. 1000 ಮೀಟರ್, ಎಸ್ ದಟ್ ಮೀನ್ 3 ಕಿಲೋಮೀಟರ್. 3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಪರವಾಗಿಲ್ಲ, 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತೇವೆ. ಹಾಗೆ ಇಲ್ಲಿ ಬಂದಾಗ ಆಟೋದಲ್ಲಿ ಬರುವಾಗ ತುಂಬ ಜಾಗರೂಕತೆಯಿಂದ ಬನ್ನಿ. ಮತ್ತು ಮೊಬೈಲ್ ಫೋನ್ ಒಳಗೆ ಎಲ್ಲೌಡ್ ಇರೋದಿಲ್ಲ, ಲಾಕರ್ ಇರ್ತದೆ. ಲಾಕರಲ್ಲಿ ಮೊಬೈಲ್ ಫೋನ್, ಚಪ್ಪಲಿಗೂ ಇಡೋದಕ್ಕೂ ಕೂಡ ಲಾಕರ್ ಇದೆ. ಅದೆಲ್ಲ ಇಟ್ಟು ಅಯೋಧ್ಯೆ ಶ್ರೀರಾಮಚಂದ್ರನ ಆಶೀರ್ವಾದ ಪಡ್ಕೊಂಡು ಬರ್ಬೋದು. ನೋಡಿ ಹೋಮ್ ಸ್ಟೇಗಳೆಲ್ಲ ಇಲ್ಲೇ ಇದೆ. ಅಯೋಧ್ಯ ಧಾಮ್ ಅಲ್ಲಿ ನೋಡಿ ಸರ್ಕಲ್, ಅಲ್ಲಿ ರೈಟ್ ತಗೊಳ್ಬೇಕು. ಅಯೋಧ್ಯ ಧಾಮ್ ಅಲ್ಲಿ ಈಗ ನಡ್ಕೊಂಡು ಬಂದರೆ ಒಟ್ಟಿ ಬಲ ಊರು ಬಿಟ್ಟು ಬಂದ ಮೇಲೆ ಫಸ್ಟ್ ಟೈಮ್ ಬೊಂಡ ಸಿಗ್ತಾ ಇದೆ. ಅದು ಅಯೋಧ್ಯೆಯಲ್ಲಿ 80 ಆಯ್ತು. ಉಳೈದುಲೆಗೆ ವರ ಕಿತ್ತ ಬಾಯ್ 80 ರಾಮಲೀಲಾ ಮ್ಯಾಗ್ನೆಟ್. ಒಂದು 2 ಕಿಲೋಮೀಟರ್ ನಡ್ಕೊಂಡು ಬರೋದಕ್ಕೆ ಸಾಧಾರಣ 1.5-2 ಗಂಟೆ ಹೊತ್ತು ತಗೊಂಡ್ವಿ. ಅಷ್ಟು ಬ್ಲಾಕ್ ಇದೆ ಅಯೋಧ್ಯೆ. ಕುಂಭಮೇಳಕ್ಕೆ ಬಂದವರು ಇಲ್ಲಿ ಬಂದು ಹೋಗ್ತಾರೆ ಆಲ್ಮೋಸ್ಟ್ ಆಗಿ. ಫುಲ್ಲಿ ಬ್ಲಾಕ್ ನಡ್ಕೊಂಡೆ ಹೋಗಬೇಕು. ಆಟೋ ಇಲ್ಲ, ಸ್ವಂತ ವೆಹಿಕಲ್ಸ್ ಬರೋ ಹಾಗಿಲ್ಲ. ಯಾವ್ದು ಬಂದ್ರು ಈ ಜನಗಳ ಮಧ್ಯೆ ಹೋಗುತ್ತಾ ನೋಡಿ. ಇನ್ಯಾರೋ ಜನಗಳ ಮಧ್ಯೆ ಬಂದಿರೋ ತರ ಆಗ್ಬೋದು. ಜೈ ಶ್ರೀರಾಮ್. ರೀಚ್ ಆದ್ವಿ.
ಇದೆ ಅಯೋಧ್ಯ ಎಂಟ್ರೆನ್ಸ್. ಬೇಗ ಮತ್ತೊಂದು ಪ್ರಾಬ್ಲಮ್ ಇದ್ದ. ಪ್ರಭು ಶ್ರೀರಾಮಚಂದ್ರನ ನೋಡೋದಕ್ಕೆ ಸಾಕಷ್ಟು ದೂರದಿಂದ ಬಂದು ಮತ್ತೆ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ವೆಜ್ ಹೋಟೆಲಲ್ಲಿ ಇದೆ, ಉಡುಪಿ ಎಕ್ಸ್ಪ್ರೆಸ್ ಅಂತ, ಅಲ್ಲೆಲ್ಲ ಮುಗಿಸಿ ಮತ್ತೆ ಮುಂದೆ ಬರ್ತಾ ಇದ್ದೀವಿ. ಸೇರಿರ್ತಕ್ಕಂತಹ ಭಕ್ತಾಭಿಮಾನಿಗಳು ಒಂದಲ್ಲ ಎರಡಲ್ಲ ಲಕ್ಷಾಂತರ ಭಕ್ತಾಭಿಮಾನಿಗಳು ಹೇಗೆ ಕುಂಭಮೇಳದಲ್ಲಿ ನಾವು ನೋಡಿದ್ದೀವೋ ಇಲ್ಲಿ ನಿರಂತರವಾಗಿ ರಾಮನನ್ನು ನೋಡೋದಕ್ಕೆ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬರ್ತಾನೆ ಇರ್ತಾರೆ. ಸೊ ಅಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಮತ್ತೆ 3ನೆಯ ಬಾರಿ ನನಗೆ ಬರೋದಕ್ಕೆ ಅವಕಾಶ. ಜಸ್ಟ್ 6 months ಗ್ಯಾಪಲ್ಲಿ 6 ತಿಂಗಳಲ್ಲಿ 3ನೇ ಬಾರಿ ನೋಡಿ ಇವರೆಲ್ಲ ಹೋಗೋದು. ಆ್ಯಕ್ಚುಲಿ ನಮಗೆ ರಾಮಭೂಮಿ ಅಲ್ಲಿ ಬರುತ್ತೆ. ಇದು ಮೊಬೈಲ್ ಲಾಕರ್. ಈ ಕಡೆಯಲ್ಲಿ ಲೆಫ್ಟ್ಗೆ ಹೋಗಿ ನಮ್ಮ ಮೊಬೈಲ್ ಫೋನ್ಗಳನ್ನೆಲ್ಲ ಲಾಕರಲ್ಲಿಟ್ಟು ನಮ್ಮ ಚಪ್ಪಲಿಗಳನ್ನು ಬ್ಯಾಗ್ಗಳನ್ನೆಲ್ಲ ಇಡೋದಕ್ಕೆ ಮತ್ತೊಂದು ಕಡೆ ಇದೆ. ಸೊ ಅಲ್ಲಿ ಇಟ್ಟು ಆ ಕಡೆಯಿಂದಾಗಿ ಮತ್ತೆ ನಾವು ಹೆಜ್ಜೆಯನ್ನು ಹಾಕಿ ವಾಪಸ್ ರಿಟರ್ನ್ ಬರುವಾಗ ನಮ್ಮ ಮೊಬೈಲ್ ಫೋನ್ ನಾವೇನು ಕೊಟ್ಟಿದ್ದೀವಿ ಅದನ್ನು ಲಾಕರಿಂದ ಪಡ್ಕೊಂಡು ಮತ್ತೆ ಬರಬೇಕು. ಸೊ ಇದು ಬಂದಾಗಲೇ ನಾವು ಟೆಂಪಲ್ಗೆ ಹೋಗೋದಲ್ಲ, ಲಾಕರ್ಗಳ ಒಳಭಾಗಕ್ಕೆ ನಮ್ಮ ಏನಿದೆ ಬ್ಯಾಗ್ಗಳು ಅದೆಲ್ಲವನ್ನು ಚೆಕಪ್ ಮಾಡಿ ಒಳಗೆ ಕಳಿಸುವಂಥ ಜಾಗ ಇದು. ನೋಡಿ, ಇದು ನಮ್ಮ ಬ್ಯಾಕ್ ಸೈಡಲ್ಲಿ ಕಾಣ್ತಿರೋದೊಂದು ಚಪ್ಪಲ್ ಲಾಕರ್ಗಳು. ಚಪ್ಪಲನ್ನು ಇಲ್ಲಿಡ್ತೀವಿ. ಸೊ ಇಲ್ಲಿ ಎಂಟ್ರಿ ಆದ ಕೂಡಲೇ ಇದು ಟೆಂಪಲ್ ಅಂತ ಭಾವಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ಅಲ್ಲ. ನಮ್ಮ ಮೊಬೈಲ್ ಫೋನ್ಗಳನ್ನು ಬ್ಯಾಗ್ಗಳನ್ನು ಇಡೋದಕ್ಕಿರ್ತಕ್ಕಂಥ ಲಾಕರ್ ವ್ಯವಸ್ಥೆ ಇಲ್ಲಿದೆ. ಇಲ್ಲಿಂದ ನಂತರ ಆ ಕಡೆಗೆ ರಾಮ ಜನ್ಮಭೂಮಿಗೆ ಹೋಗೋದು ಅಲ್ಲಿ, ಅಂದರೆ ಟೆಂಪಲ್ ಇರೋದಲ್ಲಿ ಅಲ್ಲಿಗೆ ಹೋಗಬೇಕಿದ್ರೆ ನಮ್ಮ ಯಾವುದೇ ಮೊಬೈಲ್ ಫೋನ್, ಬ್ಯಾಗ್, ಸ್ಮಾರ್ಟ್ ವಾಚ್ ಯಾವುದು ಕೂಡ ಇರೋದಿಲ್ಲ. ಎಲ್ಲವನ್ನ ಇಲ್ಲಿ ಬಿಟ್ಟು ಹೋಗಬೇಕು. ಇದು ಚಪ್ಪಲನ್ನು ಇಲ್ಲಿ ಬಿಟ್ಟರೆ ನಮ್ಮ ಬ್ಯಾಗ್ಗಳನ್ನು ಎಲ್ಲ ಕೂಡ ಇಲ್ಲಿ ಇಟ್ಟು ಹೋಗಬೇಕಾಗುತ್ತೆ. ಎಸ್, ಹೋಗುವ. ರಾಮನ ದರ್ಶನ ಎಲ್ಲ ಮಾಡಿ ಹೊರಭಾಗಕ್ಕೆ ಬಂದ್ವಿ. ಇದು ಔಟ್ಸೈಡ್ ಎಕ್ಸಿಟ್. ಹೇಗೆ ಸ್ಟಾರ್ಟಿಂಗ್ ಒಳಗೆ ಹೋಗುವಾಗ ಇಲ್ಲಿ ಭಕ್ತರಿದ್ರು ಅದಕ್ಕಿಂತ 4 ಪಟ್ಟು ಜಾಸ್ತಿ ಆಗಿದೆ ಹೊರಭಾಗದಲ್ಲಿ. ಸೊ ನೋಡಿ, ಒಳಗೆ ಬರಬೇಕಿದ್ರೆ ಟೈಮ್ ನೋಡಿ 1:45 ಆಗಿದೆ, 1:45. ಇನ್ನು ನಮ್ಮ ಕಾರ್ ಇರುವಂಥ ಜಾಗಕ್ಕೆ ಹೋಗಬೇಕಿದ್ರೆ ಇನ್ನೂ 1 hour ಬೇಕು. ಹಾಗಿದ್ರೆ 2:45-3 ಗಂಟೆ 100% ಆಗುತ್ತೆ. ಇಷ್ಟೆಲ್ಲ ಜನಸಂಖ್ಯೆ ಇದೆ. ಇದು ಅಯೋಧ್ಯೆಯಿಂದ ಕೊಡ್ತಿರೋ ಅಪ್ಡೇಟ್. ಬರೋವರು ತುಂಬ ಜಾಗರೂಕತೆಯಿಂದ ಇದೆಲ್ಲ ನಿಮಗೆ ಓಕೆ ಅಂತ ಆದರೆ ಈಗ ಬನ್ನಿ, ಅಥವಾ ಸ್ವಲ್ಪ ಜನ ಕಡಿಮೆ ಆಗುವಂಥ ಟೈಮಲ್ಲಿ ಬನ್ನಿ, ಅಥವಾ ಇನ್ಯಾವುದೋ ಒಂದು ಗ್ರೂಪ್ ಜೊತೆ ಬನ್ನಿ, ಆಗ ಒಳ್ಳೇದಿರುತ್ತೆ. ಸೊ ಮಿಸ್ ಆಗಬೇಡಿ ಇಲ್ಲಿ ಅಂತ. ಓಕೆ, ಫೈನ್, ಬಾಯ್. ಅಯೋಧ್ಯೆಯಲ್ಲಿ ಕಾರ್ ಇದೆ ನಮ್ಮದು, ಬಟ್ ಬಸ್ಸಲ್ಲಿ ಹೋಗುವಂಥ ಖುಷಿ ಬೇರೆ. ಯಾರಾದ್ರೂ ಹೋಗಿದ್ದೀರಾ ಅಯೋಧ್ಯೆಗೆ ಬಂದಾಗ ಬಸ್ಸಲ್ಲಿ? ಸೊ ಅಯೋಧ್ಯ ಬಸ್ ಸುಂದರ ಜಾಲಿ ಮಾರೆ ದಾದಾ ಸತ್ಯ ಅಯೋಧ್ಯೆ ಡೇರನ ಬಸ್ ಹೋದಿಪ್ಪೇನಾ ಸೈಡ್ ಬೋಲಿ ಸುಂದರ ಜಾಲಿ ವಿಷಯ ನಮಕ್ AC ಬಸ್ ಅವಲ AC ಬಸ್ ಇಡು ಗೊತ್ತು ಜೀವದಾನಂದು ನಮಕ್ ದಾಲ ನಡಪೋಣನ್ನ ಅಯೋಧ್ಯೆ ಬರ್ತದೆ ಬಸ್ಸಲ್ಲಿ ಹೋಗೋಣ ಖುಷಿ. ಇದರ ಅರ್ಥ ಇದರಲ್ಲಿ ಬಸ್ಸಲ್ಲಿ ಕೂಡ ವ್ಯವಸ್ಥೆಗಳಿದೆ ಅಂತ. ಇಲ್ಲಿ ಬಸ್ ವ್ಯವಸ್ಥೆಗಳಿದೆ. ಅವಲಬಹುದು ಅರ್ಧ 120 ವಿಷಯ ಇತ್ತೆ. ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಕರೆಕ್ಟ್ ಅಂದೆ ಬಸ್ ಬಂದಾಗ ಬಸ್ ಯೂಸ್ ಮಾಡ್ಕೊಳ್ಳಿ. ಓಕೆ ಬೈ.